ನಾಯಕ್ ಸರ್ ಸ್ವಲ್ಪ ನಾಯಕ್ ಸರ್ ಸ್ವಲ್ಪ ಸೈಡ್ ಸರ್ ಇದೇ ತಿಂಗಳು 13ನೇ ತಾರೀಕು ಸಂಜೆ ಸುಮಾರು 8 ಗಂಟೆ ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಮಂಟೂರ್ ರೋಡ್ ಅಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಮಲ್ಲಿಕ್ ಜಾನ್ ಸುಮಾರು 27-28 ವರ್ಷದ ಹುಡುಗ, ಇವನಿಗೆ ಸುಮಾರು 8ರಿಂದ 10 ಜನ ಆರೋಪಿಗಳು ಬೇಕಾಗಿ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದ ನಂತರ ಅವ್ರನ್ನ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆಸ್ಪತ್ರೆಯಲ್ಲಿ ಅಂತ ಪ್ರಾರಂಭಿಸಿದ್ರು. ಇದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ನಾವು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ವರದಿ ಮಾಡಿಕೊಂಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸುಮಾರು ಹಲವಾರು ಜನ ರೌಡಿ ಶೀಟರ್ಸ್ ಇದ್ದಾರೆ, ಮತ್ತೆ ಈ ಒಂದು ಕೃತ್ಯಕ್ಕೆ ಕಾರಣಕರ್ತರಾಗಿದ್ದಾರೆ, ಅವರು ಸಹ ಸುಮಾರು ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸುವಂತ ಕೆಲಸ ಮಾಡಿದ್ವಿ. ಅದರಲ್ಲಿ ಇಬ್ರು ಪ್ರಮುಖ ಆರೋಪಿಗಳು, ಅವರ ಹೆಸರು FIR ಕೂಡ ಇದೆ. ಬಾಲು ಅಲಿಯಾಸ್ ಬಾಲರಾಜ್ ಅಲಿಯಾಸ್ ಬಾಲ್ಯ, ಈತ ಸುಮಾರು 31 ವರ್ಷ. ಈತ ಈ ಟಗರು ಸಾಕಾಣಿಕೆ ಮಾಡುವಂತ ಉದ್ಯೋಗ ಮಾಡ್ತಾನೆ. ಅದು ಹೇಳ್ಕೊಳ್ಳಿಕ್ಕೆ ಅಷ್ಟೇ, ಏನ್ ಕೆಲಸ ಮಾಡ್ತೀನಿ ಅಂದ್ರೆ ಟಗರು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಾನೆ. ಯಾವ ಟಗರು ಸಾಕೋದ್ಕಿಂತ ಮಾಡೋದು ಇವಾಗ ಫುಲ್ ಟೈಮ್ ದಂದಾನೆ. ಕ್ರಿಮಿನಲ್ ಆಕ್ಟಿವಿಟೀಸ್, ರಾಬರಿ ಮಾಡುವಂಥದ್ದು, ಗ್ಯಾಂಗ್ಗಳು ಕಟ್ಕೊಂಡು ಆ ಏರಿಯಾಗಳಲ್ಲಿ ಹವಾ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು, ಮತ್ತೆ ಹೆಂಚ್ಮೆನ್ ತರ ಉಪಯೋಗ ಆಗುತ್ತೆ. ಅಂದ್ರೆ ಯಾರಿಗಾದ್ರೂ ಏನಾದ್ರು ಕೃತ್ಯಗಳು ಮಾಡ್ಬೇಕು ಅಂತಂದ್ರೆ ಇವ್ರುಗಳು ಆ ಕೃತ್ಯ ನಾವು ಮಾಡ್ಕೊಡ್ತೀವಿ, ಕೊಡಿ ಅನ್ನೋ ರೀತಿ ಹಣ ತಗೊಳ್ಳುವಂಥದ್ದು, ಸುಪಾರಿ ಕ್ರಿಯೇಟ್ ಮಾಡುವಂಥದ್ದು, ಈ ತರ ಕೃತ್ಯಗಳಲ್ಲಿ ಈ ವ್ಯಕ್ತಿ ತೊಡಗಿಕೊಂಡಿದ್ದ ಅನ್ನುವಂಥದ್ದು. ಮತ್ತೆ ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಹಫೀಜ್ ಅಂತ, ಇವನ ಮೇಲೆ ಕೂಡ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣೆ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಗೆ ಸಾಕಷ್ಟು ಪ್ರಕರಣಗಳಿದ್ದಾವೆ. ಈ ಆರೋಪಿಗಳ ಮೇಲೆ ಕೊಲೆ ಪ್ರಯತ್ನ, ಕೊಲೆ ಪ್ರಕರಣ, ದರೋಡೆ, ರಾಬರಿ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಪ್ರಕರಣಗಳು ನಮ್ಮ ಬೆಂಡಿಗೇರಿ ಶಹರ ಪೊಲೀಸ್ ಠಾಣೆ, ಅಶೋಕ್ ನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ದಾಖಲಾಗಿದೆ. ಇವರಿಬ್ಬರನ್ನ ನಾವು ತಗೊಂಡು ವಿಚಾರಣೆ ಒಳಪಡಿಸಿ ಇವರು ಈ ಕೃತ್ಯದಲ್ಲಿ ನೇರ ಭಾಗಿಯಾಗಿದ್ದ ಕಂಡು ಬಂದ ಸಂದರ್ಭದಲ್ಲಿ ಹೆಚ್ಚುವರಿ ತನಿಖೆ ಮತ್ತು ವಿಚಾರಣೆ ಸಂದರ್ಭದಲ್ಲಿ ಮಂಟೂರು ರೋಡ್ ಹತ್ತಿರದಲ್ಲಿ ಇರುವಂತಹ ಒಂದು ಶೆಡ್ ಅಲ್ಲಿ ಇತರೆ ಆರೋಪಿಗಳು ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡ್ತಾರೆ. ಸೊ ಆ ಆರೋಪಿಗಳನ್ನ ವಶಕ್ಕೆ ತಗೊಂಡು ಬೆಳಗ್ಗೆ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಏನಿದ್ದಾರೆ SR ನಾಯ್ಕ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿದ್ದಂತ ಪೊಲೀಸರ ಮೇಲೆ ಇಬ್ಬರು ಆರೋಪಿಗಳು ಹಲ್ಲೆ ಮಾಡಿದ್ರು. ಮೀನ್ ವೈಲ್ ಆ ಶೆಡ್ ಹತ್ರ ಇದ್ದಂತ ಕೆಲವು ಆರೋಪಿಗಳು ಕೂಡ ಗೊಂದಲಗಳನ್ನು ಈ ಸಂದರ್ಭದಲ್ಲಿ ಕೊಲೆಯಂತ ಗಂಭೀರ ಇಬ್ಬರು ಆರೋಪಿಗಳನ್ನ ವಶಕ್ಕೆ ತಗೊಂಡಿದ್ದೆ. ಮತ್ತೆ ಅವರಿಂದ ನಮ್ಮ ಪೊಲೀಸ್ ಹಲ್ಲೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಟ್ಟು 2 ರೌಂಡ್ ಏರ್ ಫೈರ್ ಮಾಡಿದ್ದಾರೆ. ಆಗ ನಿಂತಿಲ್ಲ, ಅವ್ರು ಮತ್ತೆ ಓಟಿಗೆ ಮುಂದುವರೆದ ಹಿನ್ನೆಲೆಯಲ್ಲಿ 4 ರೌಂಡ್ಗಳನ್ನ ಇಬ್ಬರು ಆರೋಪಿಗಳ ಮೇಲೆ ಫೈರ್ ಮಾಡಿದ್ದಾರೆ. ಅದರಲ್ಲಿ ತಲಾ ಒಂದೊಂದು ಗುಂಡಿನ ತುತ್ತು ಒಬ್ಬೊಬ್ಬ ಆರೋಪಿ ಮೇಲೆ ಕಾಲಿನ ಭಾಗಕ್ಕೆ ಬಿದ್ದಿದೆ. ಅವರಿಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಬೆಂಡಿಗೇರಿ SR ನಾಯ್ಕ್ ಅವ್ರಿಗೆ ಮತ್ತೆ ಇನ್ನು ಇಬ್ರು ನಮ್ಮ ಸಿಬ್ಬಂದಿಗಳು ನೂರ್ ಅಹಮದ್ ನೀಲ್ಗಾರ್ ಅಂತ ಒಬ್ಬ, ಆಮೇಲೆ ಇನ್ನೊಬ್ಬ ಕಿರಣ್ ಚಲವಾರ್ ಅಂತ ಇಬ್ರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟುಗಳಾಗಿದೆ. ಒಟ್ಟು ಈ ಇಬ್ರು ಗುಂಡಿನ ಪೆಟ್ಟು ತಿನ್ನಂತ ಆರೋಪಿಗಳು ಹಾಗೂ ನಮ್ಮ ಅಧಿಕಾರಿ 5 ಜನರನ್ನ ನಾವು ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ವಿ. ಆಲ್ ಆರ್ ಔಟ್ ಆಫ್ ಡೇಂಜರ್, ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೆ ಈ ಪ್ರಕರಣದಲ್ಲಿ ಇನ್ನು ಬಹಳಷ್ಟು ಜನರ ಪ್ರತ್ಯಕ್ಷ ಮತ್ತು ಪರೋಕ್ಷ ಪಾತ್ರ ಕಂಡು ಬಂದಿರೋದ್ರ ಹಿನ್ನೆಲೆ ಇನ್ನು ಸಾಕಷ್ಟು ಜನರ ವಿಚಾರಣೆ ಮತ್ತು ದಸ್ತಗಿರಿ ಬಾಕಿ ಇದ್ದು ನಮ್ಮ ಪ್ರತ್ಯೇಕ 5ರಿಂದ 6 ತಂಡಗಳು ಈ ಒಂದು ಪ್ರಕರಣದ ತನಿಖೆಯಿಂದ ತೊಡಕೊಂಡಿದ್ದಾರೆ. ಅದೇ ರೀತಿ ಆ ಒಂದು ಮಂಟೂರು ರೋಡ್ ಭಾಗ ಏನಿದೆ ಅದು ಅತ್ಯಂತ ಸೂಕ್ಷ್ಮ ಪ್ರದೇಶ. ಹಿಂದೆ ಕೂಡ ಗುಂಪು ಸಂಘರ್ಷಗಳಾಗಿರುವಂಥದ್ದು, ಗುಂಪು ಘಟನೆಗಳಾಗಿರುವುದು ನಡೆದಿರೋ ಹಿನ್ನೆಲೆಯಲ್ಲಿ
ಅಲ್ಲಿ ನಾವು ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳ ಮತ್ತು ಸೈಕಿಂಗ್ ಪಾರ್ಟಿಯ ಡಿಪ್ಲಾಯ್ಮೆಂಟ್ ಅನ್ನು ಮಾಡಿದ್ದೀವಿ. ಮತ್ತು ಈ ರೀತಿ ಯಾರು ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರ ಮೇಲೆ ಒಂದು ಸಮಗ್ರ ಕ್ರಮ ತಗೊಳ್ಳೋದಕ್ಕೆ ನಾನು ಸೂಚನೆ ನೀಡಿದ್ದೀನಿ. ಮುಂದಿನ ದಿನಗಳಲ್ಲಿ ಗುಂಡಾ ಆಕ್ಟ್ ಸೇರಿದಂತೆ ಕಕೋಕ ಕರ್ನಾಟಕ ಬೋರ್ಡ್ ಆಫ್ ಆ ಒಂದು ಕಕೋಕ ಕಾಯ್ದೆ ಜಾರಿ ಮಾಡೋದು ಮತ್ತೆ ಎಕ್ಸ್ಟರ್ನಲ್ ಮೆಡಿಕಾಲ್ ಮಾಡೋದು ಸೇರಿದಂತೆ ಅವ್ರ ಮೇಲೆ ಇರುವಂತಹ ವಾರೆಂಟ್ಗಳು, ನಾನ್ ಬೇಲೆಬಲ್ ವಾರೆಂಟ್ಗಳು ಎಲ್ಲವನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇದು ಕಾಂಪ್ರೆಸ್ ಪ್ಲಾನ್ ಮಾಡ್ಕೊಂಡು ಈ ರೀತಿ ಗುಂಪು ಘರ್ಷಣೆ ಆಗಲಿ, ಗ್ಯಾಂಗ್ ವಾರ್ ಆಗಲಿ ಅಥವಾ ಕೊಲೆ ಪ್ರಯತ್ನ ಪ್ರಕರಣಗಳು ಅದು ಮಾರಕಾಸ್ತ್ರದ ಉಪಯೋಗ ಮಾಡುವಂತ ನಿಟ್ಟಿನಲ್ಲಿ ಯಾರ್ಯಾರು ಆಲೋಚನೆ ಇಟ್ಕೊಂಡಿದ್ರೆ ಅವರೆಲ್ಲರ ಚಟುವಟಿಕೆಗೆ ಕಡಿಮೆ ಮಾಡುವಂತ ಕೆಲಸ ಮಾಡ್ತಾರೆ. ಸರೆಂಡರ್ ಆಗುವಂಥದ್ದೇನಿಲ್ಲ, ಎಲ್ಲ ಕಡೆ ಒತ್ತಡ ಯಾವಾಗ ಜಾಸ್ತಿ ಆಯಿತು ಅವ್ರ ಅಸೋಸಿಯೇಷನ್ ಎಲ್ಲ ಯಾವಾಗ ಮಾಡಿದ್ರು ಅವಾಗ ಅವನು ಠಾಣೆಗೆ ಬರ್ತಾನೆ. ಆ ಮೇನ್ ಏನಂದ್ರೆ ಠಾಣೆಗೆ ಬಂದ ನಂತರ ಅವನು ನಾನು ಒಬ್ಬನೇ ಮಾಡಿರೋದು ಅಂತ ಹೇಳ್ತಾನೆ. ನಾನು ಒಬ್ಬನೇ ಮಾಡಿರೋದು, ಇದರಲ್ಲಿ ಇನ್ಯಾರು ಭಾಗಿಯಾಗಿಲ್ಲ, ಇನ್ಯಾರನ್ನೂ ಅರೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾನೆ. ನಂತರ ನಾವು ವೈಜ್ಞಾನಿಕವಾಗಿ ವಿಚಾರಣೆ ಮಾಡಿದಂತ ಅವನ್ನ ಇನ್ನೂ ಹೆಚ್ಚುವರಿ ವಿಚಾರಣೆ ಮಾಡಿದಂತ ಅದರಲ್ಲಿ ಭಾಗಿಯಾಗಿರುವಂತ ಕೆಲ ಪ್ರಮುಖ ವ್ಯಕ್ತಿಗಳ ಹೆಸರನ್ನು ಹೇಳ್ತಾನೆ. ಆ ಸಂದರ್ಭದಲ್ಲಿ ಅವ್ನು ಹೇಳ್ತಾನೆ ಕೂಡ, ಅಕಸ್ಮಾತ್ ಇವ್ರ ಹೆಸರು ನಾನು ಹೇಳಿದ್ದೀನಿ ಅಂತ ಗೊತ್ತಾದ್ರೆ ಮತ್ತೆ ನನಗೆ ನಾಳೆ ತೊಂದರೆ ಆಗುತ್ತೆ, ಅವ್ರು ಯಾರನ್ನೂ ನೀವು ಕೇಸಲ್ಲ ಒಂದು ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನ ತನಿಖಾಧಿಕಾರಿ ಮತ್ತು ಅದನ್ನ ನಿರುತ್ಸವಾಗಿ ಮಾಡ್ತಿರುವಂತ ಅಧಿಕಾರಿಗಳು ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾತ್ರ ಇದೆ ಅದನ್ನೆಲ್ಲ ನಾವು ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಆರೋಪಿ ಒಬ್ಬ ಹೇಳಿದ ಹೇಳಿಕೆ ಮೇಲೆ ಮತ್ತೆ ಅವನು ಮಾಡ್ತಾನೆ ಅಂತ ಮತ್ತೊಂದ ಮೇಲೆ ಪ್ರಕರಣದ ವಿರೋಧವನ್ನು ಮಾಡ್ತಾರೆ. ಉಳಿದಂತವ್ರನ್ನ ಅರೆಸ್ಟ್ ಮಾಡದೇ ಇರಕ್ಕಾಗಲ್ಲ. ಹಂಗಾಗಿ ಯಾವಾಗ ಆ ಪ್ರಕರಣದಲ್ಲಿರುವಂತ ಬೇರೆ ಆರೋಪಿಗಳ ಹೆಸರುಗಳನ್ನ ಡಿಸ್ಕ್ಲೋಸ್ ಮಾಡಿ ಅಟ್ ದ ಸೇಮ್ ಟೈಮ್ ನಮಗೆ ಸಿಕ್ಕಂತ ಬೇರೆ ಟೆಕ್ನಿಕಲ್ ಎವಿಡೆನ್ಸು, ಸ್ಥಳದಲ್ಲಿ ಸಿಕ್ಕಂತ ಕೆಲವು ಕ್ಯಾಮ್ರಾಗಳಲ್ಲಿ ಸಿಕ್ಕಂತ ಮಾಹಿತಿ, ಪ್ರತ್ಯಕ್ಷದರ್ಶಿಗಳು ಹೇಳಿದ ಮಾಹಿತಿ, ಮತ್ತೆ ತನಿಖೆಯಲ್ಲಿ ಇನ್ನು ಪ್ರಮುಖ ವ್ಯಕ್ತಿಗಳು ಕೆಲವು ಬೇರೆಯವರು, ಅವರುಗಳು ಏನು ಪ್ರಮುಖ ವ್ಯಕ್ತಿಗಳಂದ್ರೆ VIP-ಗಳಲ್ಲ, ರೌಡಿ ಶೀಟರ್ಸ್ ಅಷ್ಟೇ. ಅವರು ರೌಡಿ ಶೀಟರ್ಗಳು ಸ್ವಲ್ಪ ಇದ್ದಿದ್ರಲ್ಲೇ ಸ್ವಲ್ಪ ದುಡ್ಡು ಕಾಸು ಮಾಡ್ಕೊಂಡ್ಬಿಟ್ಟು ಇದೇ ರೀತಿ ಕ್ರಿಮಿನಲ್ ಆಕ್ಟಿವಿಟಿಯಿಂದ ಸ್ವಲ್ಪ ಪ್ರಾಮಿನೆಂಟ್ ಆಗಿ ಇತರೆ ಸಣ್ಣ ಪುಟ್ಟ ರೌಡಿ ಶೀಟರ್ಗಳಿಗೆ ಆಶ್ರಯ ಕೊಡುವಂತ ರೌಡಿ ಶೀಟರ್ಗಳು. ಅವರ ಹೆಸರುಗಳನ್ನ ಯಾವುದೇ ಕಾರಣಕ್ಕೂ ಡಿಸ್ಕ್ಲೋಸ್ ಮಾಡಬಾರ್ದು ನಾನು ಹೇಳೋದಿಲ್ಲ. ಮತ್ತೆ ಅವರು FIR ಅಲ್ಲಿ ಕೆಲವು ಇರೋರಿದ್ದಾರೆ, FIR ಇದ್ದಾರೆ. ಹಂಗಾಗಿ ಅವ್ರುಗಳದೆಲ್ಲ ಹೆಸರು ನಾನೇ ಡಿಸ್ಕ್ಲೋಸ್ ಮಾಡಿದ್ದೀನಿ ಅಂತ ಮತ್ತೆ ನನಗೆ ಹೊಡೆದುಕೊಳ್ತಾರೆ ಅಂತ ಆ ಒಂದು ಆತಂಕದಲ್ಲಿ ಅವ್ನು ತಪ್ಪಿಸ್ಕೊಂಡು ಹೋಗ್ತಾರೆ. ಯಾವುದೇ ಒಂದು ಕೊಲೆ ಪ್ರಕರಣ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಗಂಭೀರ ಪ್ರಕರಣಗಳಿರ್ಬೋದು, ಈ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಎಲ್ಲರ ಹೆಸರು ಕೇಳಿಬರುತ್ತೆ. ಸಾಧಾರಣವಾಗಿ ಯಾರು ಸ್ವಲ್ಪ ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕ್ರಿಮಿನಲ್ ಆಕ್ಟಿವಿಟಿ ಮಾಡೋಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅವರೆಲ್ಲರದು ಹೆಸರು ಕೇಳಿಬರೋದು ಸರ್ವೇ ಸಾಮಾನ್ಯ. ಆದ್ರೆ ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರನ್ನೂ ನಾವು ನನ್ನ ಕ್ರಮಕ್ಕೆ ಒಳಪಡಿಸುವಂತ ಕೆಲಸ ಮಾಡ್ತೀವಿ. ಇವರಿಬ್ರು ರೌಡಿ ಶೀಟರ್ಸ್. ಏನ್ ರೀಸನ್ಸ್ ಮರ್ಡರ್ಗೆ ಏನ್ ನಾವು ಮರ್ಡರ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ ಮಂಟೂರ್ ರೋಡ್ ಏರಿಯಾ ಇದೆ, ಅಲ್ಲಿ 2 ಪ್ರತ್ಯೇಕ ಗ್ಯಾಂಗ್ಗಳು ಇರ್ತವೆ. ಆ 2 ಪ್ರತ್ಯೇಕ ಗ್ಯಾಂಗ್ಗಳ ಹೆಸರುಗಳನ್ನ ತಗೊಂಡು ಅವರಿಗೆ ಒಂದು ರೆಕಗ್ನಿಷನ್ ಕೊಡ್ಲಿಕ್ಕೆ ಇಷ್ಟಪಡಲ್ಲ. ತಮಗೆ ಈಗಾಗಲೇ ಮಾಹಿತಿ ಇರುತ್ತೆ ಗ್ಯಾಂಗ್ಗಳು ಯಾವುವು ಅಂತ. ಆ ಗ್ಯಾಂಗ್ಗಳಲ್ಲಿ ಒಬ್ಬ ವ್ಯಕ್ತಿನ ನಾವು ಈಗಾಗಲೇ ಗೂಂಡಾ ಆಕ್ಟ್ ಅಲ್ಲಿ ಜೈಲೊಳಗಡೆ ಕಳಿಸಿದ್ದೀವಿ. ಸೊ ಅವನ ಸಪೋರ್ಟರ್ಸು ಮತ್ತೆ ಅವನ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದವನು ಈಗ ಮೃತ ಹೊಂದಿರುವಂತ ವ್ಯಕ್ತಿ. ಸೊ ಹಂಗಾಗಿ ಈ ಸಂದರ್ಭದ ಲಾಭ ಪಡ್ಕೊಂಡು ಯಾರ್ದಾದ್ರು ಒಂದು ಕೊಲೆ ಪ್ರಕರಣ ಮಾಡಿ ನಮ್ಮ ಡಾಮಿನೆನ್ಸ್ ಪ್ರೂವ್ ಮಾಡಬೇಕು, ಮತ್ತೆ ನಮ್ಮ ಕಂಡ್ರೆ ಇವರೆಲ್ಲ ಎದುರಬೇಕು. ಅದ್ರ ಜೊತೆಗೆ ಮಂಟೂರು ಭಾಗ ಸೇರಿದಂತೆ ಹುಬ್ಬಳ್ಳಿ ಗ್ರಾಮೀಣ ಭಾಗ, ಧಾರವಾಡ ಗ್ರಾಮೀಣ ಭಾಗ, ನಮ್ಮ ಸಿಟಿಯ ಪೊಲೀಸ್ ಠಾಣೆಯ ಕೆಲವು ಪೊಲೀಸ್ ಸ್ಟೇಷನ್ಗಳಾದಂಥ ಅಶೋಕ್ ನಗರ, ಈ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವುಗಳು ಲ್ಯಾಂಡ್ ಡಿಸ್ಪ್ಯೂಟ್ಸ್ಗಳಲ್ಲಿ ಕೈ ಹಾಕುವಂಥದ್ದು, ರಿಯಲ್ ಎಸ್ಟೇಟ್ ಅಲ್ಲಿ ಕೈ ಹಾಕುವಂಥದ್ದು, ಮತ್ತೆ ಕಬ್ಜಾ ತಗೊಳ್ಳುವಂಥದ್ದು, ಕಬ್ಜಾ ಬಿಡಿಸ್ಕೊಳ್ತೀವಿ ಅಂತ ಹಣ ಪಡ್ಕೊಳ್ಳುವಂಥದ್ದು, ಮತ್ತೆ ಕೆಲವು ಸಮುದಾಯದ ಲಾಭವನ್ನ ಪಡ್ಕೊಂಡು ನಾವು ಈ ಒಂದು ವಲ್ನರಬಲ್ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತೀವಿ, ನಮ್ಗೆ ಏನಾದ್ರು ಅಕಸ್ಮಾತ್ ನೀವು ತೆರವುಗೊಳಿಸ್ಲಿಕ್ಕೆ ಅಥವಾ ನಾವು ಕಬ್ಜಾ ಹಿಡಿದಂತ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಬಂದ್ರೆ ನಿಮ್ಮ ಮೇಲೆ ಬೇರೆ ಬೇರೆ ರೀತಿ ಗಂಭೀರ ಪ್ರಕರಣಗಳು ದಾಖಲು ಮಾಡ್ತೀವಿ ಅಂತ ವ್ಯವಸ್ಥಿತವಾಗಿ ಒಂದು ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ನಮ್ಮ ಬಹಳಷ್ಟು ಪ್ರಯತ್ನದ ಫಲವಾಗಿ ಈ ತರ ಘಟನೆಗಳು ನಡೆಯುತ್ತಿದೆ. ಇಷ್ಟು ದಿನ ಕಂಟ್ರೋಲ್ ಮಾಡಿದ್ದು ಇದೊಂದು ಐಸೋಲೇಟೆಡ್ ಘಟನೆ ನಡೆದಿದೆ. ಈ ಘಟನೆಯ ಗಂಭೀರತೆ ಮತ್ತು ಮುಂದೆ ನಡೆಯಬಹುದಾದಂತಹ ಪ್ರಕರಣಗಳ ಸಾಧ್ಯತೆ ಅದನ್ನ ಪರಿಶೀಲನೆ ಮಾಡಿ
ನಾವು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಟೋಟಲ್ ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಆದಂಗೆ ಆಗ್ತೈತಿ ಇವ್ರಿಗೆ? ಅರೆಸ್ಟ್ ಅಂತಂದ್ರೆ ಇವರು ಇದರಲ್ಲಿ ಬಾಲರಾಜ್ ಅಲಿಯಾಸ್ ಬಾಲ್ಯ ಅಂತ ಏನಿದೆ ಅವನ್ನ ಅರೆಸ್ಟ್ ಮಾಡಿಕೊಂಡು ಅವನ ಕಡೆಯಿಂದ ನಾವು ಈಗಾಗಲೇ ವಾಲಂಟರಿ ಸ್ಟೇಟ್ಮೆಂಟ್ ಪಡ್ಕೊಂಡು ಅವನ ಕಡೆಯಿಂದ ಏನು ಕೇಸ್ ರಿಲೇಟೆಡ್ ಲೀಡ್ಸ್ ಇದೆ ಅದನ್ನೆಲ್ಲ ಪಡ್ಕೊಂಡಿದ್ವಿ. ಇನ್ನೂ ಸಾಕಷ್ಟು ಇನ್ನೊಂದು 3-4 ಜನರನ್ನ ಈಗಾಗಲೇ ನಮ್ಮ ವಶದಲ್ಲಿ ತಗೊಂಡು ವಿಚಾರಣೆಗೆ ಒಳಪಡಿಸಿದ್ವಿ. ಅವ್ರದ್ದು ಪಾತ್ರ ಏನಿದೆ ಅಂತ ಕಂಡು ಬಂದ ಮೇಲೆ ನಾವು ಅರೆಸ್ಟ್ ಕ್ರಮ ಏನಿದೆ ಅದನ್ನ ಮಾಡ್ತೀವಿ. ರೌಡಿ ಶೀಟರ್ ಸರ್? ಇಬ್ರು ರೌಡಿ ಶೀಟರ್ಸ್ ಬೆಂಡಿಗೆರೆ ಮತ್ತು ಅಶೋಕ್ ನಗರ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಿಂದ ರೌಡಿ ಶೀಟ್ಸ್ ಇದೆ. ಬಾಲರಾಜ್ ಅನ್ನೋ ಒಬ್ಬನ್ನ ಅರೆಸ್ಟ್ ಮಾಡಿದ್ರು. ಇನ್ನೊಬ್ಬ ಮೊಹಮ್ಮದ್ ಏನಿದ್ದಾನೆ ಅವನ್ನ ಒಂದು ನೋಡ್ತೀವಿ ಏನಾಗಿದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಸುಮಾರು 10ರಿಂದ 15ಕ್ಕೂ ಹೆಚ್ಚು ಜನ ಪ್ರತ್ಯಕ್ಷವಾಗಿ ಭಾಗಿಯಾಗಿರುವುದು ಮತ್ತು ಪರೋಕ್ಷವಾಗಿ ಬೇರೆ ಬೇರೆ ರೀತಿ ಕಾನ್ಸ್ಪಿರಸಿ ಮಾಡುವಂತ ಬಹಳ ಸ್ಪಷ್ಟವಾಗಿ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಆ ಪ್ರಕಾರ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.